ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರುಬರಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಪೈಪ್ಲೈನ್ ಅಳವಡಿಕೆ ಮಾಡುವ ವಿಚಾರವಾಗಿ ಗ್ರಾಮದ ಮುಖಂಡರಾದ ಉಮೇಶ್ ರವರು ಅಡ್ಡಿಪಡಿಸುತ್ತಿದ್ದಾರೆ ಅಂತ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವೆಂಕಟೇಶ್ ರವರು ಆರೋಪವನ್ನ ಮಾಡಿದ್ರು. ಈ ಒಂದು ಆರೋಪಕ್ಕೆ ಗ್ರಾಮದ ಮುಖಂಡರಾದ ಉಮೇಶ್ ರವರು ಪ್ರತಿಕ್ರಿಯೆಯನ್ನ ನೀಡಿದ್ದು, ವೆಂಕಟೇಶ್ ಅವರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾಗಿದ್ದು ಯಾವುದೇ ರೀತಿಯ ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡೆಯಬೇಕು. ಆದರೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಪೈಪ್ಲೈನ್ ಅಳವಡಿಕೆ ಮಾಡಲು ಯಾವುದೇ ರೀತಿಯ ಅನುಮತಿ ಪಡೆಯದೆ ನೇರವಾಗಿ ಅವರು ಪೈಪ್ಲೈನ್ ಅಳವಡಿಕೆ ಮಾಡಲು ಮುಂದಾಗಿದ್ರು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದ್ದು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಶಾಸಕ ಶರತ್ ಬಚ್ಚೇಗೌಡರು ಕೂಡ ಬೋರ್ವೆಲ್ಗಳನ್ನ ಕೊರೆಸಿದ್ರು. ಅವೆಲ್ಲ ಸಾಕಷ್ಟು ವಿಫಲವಾಗಿದೆ. ಆದರೆ ಬಿಎನ್ ಬಚ್ಚೇಗೌಡರು ಕಲ್ಲಹಳ್ಳಿ ರಸ್ತೆಯಲ್ಲಿ ಕೊರೆಸಿದ ಕೊಳವೆ ಬಾವಿಯಲ್ಲಿ ಇಂದಿಗೂ ಕೂಡ ನೀರು ಬರುತ್ತಿದ್ದು ಆ ನೀರನ್ನ ಬಾವಿ ಒಳಗಡೆ ಸ್ಟೋರೇಜ್ ಮಾಡಿ ಬಳಿಕ ವಾಟರ್ ಫಿಲ್ಟರ್ ಹಾಗೂ ಮನೆಗಳಿಗೆ ಸರಬರಾಜನ್ನ ಮಾಡ್ತಿದ್ದೇವೆ. ಆದರೆ ವೆಂಕಟೇಶ್ ಅವರು ಬೋರ್ವೆಲ್ನಿಂದ ನೇರವಾಗಿ ವಾಟರ್ ಫಿಲ್ಟರ್ಗೆ ನೀರು ಸಂಪರ್ಕ ಕಲ್ಪಿಸಲು ಪೈಪ್ಲೈನ್ ಅಳವಡಿಕೆ ಮಾಡ್ತಿದ್ರು. ಇದನ್ನ ನಾವು ಪ್ರಶ್ನಿಸಿ ಈ ಹಿಂದೆ ಬಾವಿ ಒಳಗಡೆ ಸ್ಟೋರೇಜ್ ಮಾಡಿ ಬಳಿಕ ನೀರು ಸರಬರಾಜು ಮಾಡದಂತೆಯೇ ಮಾಡಬೇಕು ಅಂತ ನಾವು ಕೆಲಸವನ್ನ ನಿಲ್ಲಿಸಲು ಮುಂದಾದ್ವಿ ಅಷ್ಟೇ. ಆದ್ರೆ ಅವರು ರಾಜಕೀಯವಾಗಿ ಅದನ್ನ ಬಳಕೆ ಮಾಡಿಕೊಂಡು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಇಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕಕ್ಕಾಗಿ ಗ್ರಾಮಸ್ಥರು 3-4 ಕಿಲೋಮೀಟರ್ ಹೋಗ್ಬೇಕು ಅಂತ ಆರೋಪವನ್ನ ಮಾಡಿದ್ರು. ಆದ್ರೆ ಬಮೂಲ್ ನಿರ್ದೇಶಕರಾದ LNT ಮಂಜುನಾಥ್ ರವರ ಅನುದಾನದಲ್ಲಿ ಗ್ರಾಮದಲ್ಲಿ ಮತ್ತೊಂದು ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿದ್ದು ಅದು ಕೂಡ ಕಾರ್ಯನಿರ್ವಹಿಸುತ್ತಿದೆ ಅಂತ ಮಾಧ್ಯಮಗಳಿಗೆ ವಿಚಾರವನ್ನ ಉಮೇಶ್ ಅವರು ತಿಳಿಸಿದ್ರು. ಅದರಿಂದ ಗ್ರಾಮಸ್ಥರು ಇದನ್ನೆಲ್ಲ ಗಮನಿಸಬೇಕು, ರಾಜಕೀಯಕ್ಕಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೀವ ನಿರ್ಧಾರ ಮಾಡಬೇಕು ಅಂತ ತಿಳಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕುಂಬಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಕುರುಬರಹಳ್ಳಿ ಗ್ರಾಮದ ಉಮೇಶ್ ಅಂತ ಒಬ್ಬ ಸಮಾಜ ಸೇವಕ ಹುಡುಗ ಉಮೇಶ್ ಅಂದ್ಬಿಟ್ಟು ನಿನ್ನೆ ಏನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಏನು ಆರೋಪ ಮಾಡಿದ್ರೆ ಕುರುಬರಹಳ್ಳಿನಾಗ ನೀರುಗಳ ಸಮಸ್ಯೆ ಬಗ್ಗೆನಾಗ ಅದ್ರ ಬಗ್ಗೆನಾಗ ನಾವು ಅದ್ರಕ್ಕ ಏನ್ ಹೇಳ್ಬೇಕು ತಿಳಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಾವು ಇವಾಗ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀರಿ. ನಾವು ಯಾವುದೇ ಕಾರಣಕ್ಕೂ ಫಿಲ್ಟರ್ ನೀರ್ ಬಿಡಬೇಡ ಅಂತ ಹೇಳಿಲ್ಲ. ಫಿಲ್ಟರ್ ಇಷ್ಟು ದಿವಸನು 9, 10, 11 ವರ್ಷ ಆಗಿದೆ ನಮ್ಮೂರಲ್ಲಿ ಆ ಫಿಲ್ಟರ್ ಹಾಕಿ ಗ್ರಾಮ ದೇವತೆ ದೇವಸ್ಥಾನ ಮುಂದ್ಗಡೆ ಹಾಕಿ ಆ ಜಿಲ್ಲಾ ಪಂಚಾಯತಿ ಅನುದಾನದಾಗ ಏನೋ ಹಾಕಿದ್ದು ಆ ಇದು ಸತತವಾಗಿ ಬಾವಿಗೆ ಹೋಗಿ ಬಾವಿಯಿಂದಾನೇ ಬರ್ತಾ ಇದ್ದಿದ್ದು. ಈಗ ಅವ್ರು ಹೇಳೋದೇನೋ ಅದ್ರ ಪಾಚೆ ಕಟ್ಕೊಂಡು ರಿಪೇರಿ ಬಂದ್ಬಿಡ್ತದೆ. ರಿಪೇರಿ 1 10 ವರ್ಷ ಆದ್ಮೇಲೆ ಎಲ್ಲ ಮಿಷಿನರಿ ರಿಪೇರಿ ಬರೋ ಸಹಜನೇ ಬರೇ ಬರ್ತದೆ. ನಮ್ಮ ಆಸೆ ಏನೋ ಇವತ್ತು ಏನು 1.5 ಇಂಚ್ ನೀರು ಬರ್ತವೆ, ಆ 1.5 ಇಂಚ್ ನೀರು ಬಾವಿಗೆ ಬಿದ್ರ ಅದು ಒಂದು 2 ಮುಟ್ಟು ಬರ್ತದೆ. 2 ಮುಟ್ಟು ಬಂತು ಅಂದ್ರ ಒಂದು ಗ್ರಾಮಗಳಿಗೆ ಇರುವಂತ ಒಂದು 30-40 ಮನೆಕ್ಕಿಂತ ಜಾಸ್ತಿ ಆಗ್ತದೆ. ರಾತ್ರಿ ನಿನ್ನೆ ಕನೆಕ್ಷನ್ ಹಾಕ್ಬಿಟ್ಟವ್ರೆ, ಇವಾಗ ನಿಮ್ಗೆ ಕುಡಿಯೋ ಹಾಕಿದ್ದೀನಿ. ಅದು ರಾತ್ರಿ ಡೈರೆಕ್ಟ್ ಕೊಟ್ಟಿರೋ ಇದಕ್ಕೆ ಹೊಡೆದೋಗಿ ನೀರು ಸತ್ವಾಗಿ ಎಷ್ಟೋ ಅವರಿಂದ ಹೋಗಿಯೋ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಾವು ನೋಡ್ತೀರಿ ನೀರೆಲ್ಲ ಅಲ್ಲೇ ಹೋಗಿವೆ. ಆ ನೀರು ಬಾವಿಗೆ ಬಂದಿದ್ರ ಗ್ರಾಮಕ್ಕೆ ವ್ಯವಸ್ಥೆ ಆಗ್ತಿರಲ್ಲ. ನಾನು ಆಂಧ್ರದಾಗಿರ್ಲಿ, ನಾನು ಮೈಸೂರಾಗಿರ್ಲಿ, ನಾನು ಊರ್ ತೊಂದರೆ ಮಾಡಂತಾನಲ್ಲ, ಊರ್ ತೊಂದರೆ ಮಾಡ್ರಿ ಅಂತ ನಾನು ಇವಕ್ಕೂ ಹೇಳಿಲ್ಲ. ಏನೇ ಆಗ್ಲಿ ಊರ್ಕ ಒಳ್ಳೇದಾಗ್ಬೇಕು. ಆ ನೀರೆಲ್ಲ ಒಂದ್ ಕಡೆ ಬಿದ್ದು ಸರ್ಕಾರನೇ ಆಗಿ ಜನಗಳು ಮನೆಗೆ ಹೋಗ್ಬೇಕು ಅನ್ನೋ ನನ್ನ ಉದ್ದೇಶ. ನಾನು ಯಾವುದೇ ಕಾರಣಕ್ಕೂ ಊರ್ಗ್ ಬಿಡ್ಬೇಡ್ರಿ, ನಾನು ಬರೋ ಗಂಟ ನೀವು ಚಾರ್ ಮಾಡ್ಬೇಡ್ರಿ ಅಂತ ಹೇಳುವಂತ ಮನುಷ್ಯನೂ ಅಲ್ಲ, ಹೇಳೂ ಇಲ್ಲ. ನೀವು ಅದನ್ನ ಹುಟ್ಟಿಸ್ಕೊಂಡು ರಾಜಕೀಯವಾಗಿ ಬೇರೆತವಾಗಿ ಏನೇನೋ ಉಪಯೋಗಿಸ್ಕೊಂತಾರೆ, ಸಂತೋಷ ಉಪಯೋಗಿಸ್ಕೊಳ್ರಿ, ಇಲ್ದಿ ಸುಳ್ಳು ಹೇಳೋದ್ ಬಿಡ್ರಿ. ಯಾವುದೇ ನಾನು ಅಡ್ಡಿನೂ ಪಡಿಸಿಲ್ಲ. ಏನೇ ಕನೆಕ್ಷನ್ ಕೊಟ್ಟವ್ರೆ, ಇವಾಗ ಅಡ್ಡಿ ಮಾಡ್ಬೋದಾಗಿತ್ತಲ್ಲ, ಬೇಡ. ಇವತ್ತು ನಮ್ಮ MLA ಅವ್ರು ಹೆಂಗೆ ಅಂತ ಹೇಳಿ ಅಂತಾರೆ. MLA ಇದ್ದಾಗ ಅದೇ, MLA ಅವ್ರು ಇಲ್ದಿದ್ದಾಗ ಅದೇ ನಾವು ಮಾತಾಡ್ತಾ ಇದ್ದು. ಗ್ರಾಮಕ್ಕಾಗಿ ನಾವು ಏನ್ ಬೇಕಾದ್ರೂ ತಲೆ ಬಗ್ಸಕ್ ರೆಡಿ. ನಾವು ಯಾರು ಅಡ್ಡಿಪಡಿಸ್ತಿಲ್ಲ, ಸುಳ್ಳು ಮಾಹಿತಿ ಅದು. ಇದೇ ನಮ್ಮ ನಾರಾಯಣದು ಅಂತರು ಹೋಗಿ ಏನ್ ಹೇಳಿರ್ತಾರೆ ಅಲ್ಲಿ ಇದೇ. ಇವಾಗ ಏನ್ ನಾನು ಪ್ರಶ್ನೆ ಹೇಳಿದ್ನೆ, ಬಾವಿಗೆ ಹೋಗ್ಲಿ, ಬಾವಿಯಿಂದನೇ ಬರ್ಲಿ. ಅಲ್ಲೊಂದ್ 3 ಮನೆ ಐತೆ, 3 ಮನೆದು ಪೈಪ್ ಲೈನ್ ಕನೆಕ್ಷನ್ ಇವತ್ತು ನಾಳೆ ಮಾಡ್ಬಿಡೋಣ, ಆಮೇಲೆ ಡೈರೆಕ್ಟ್ ಆಗಿ ತಂದ್ಬಿಡೋಣ. ಇವಾಗ ನಿಮ್ಗೆ ಕೇಳ್ದಲ್ಲ ಸರ್, ರಾತ್ರಿನೇ 1 ದಿವಸದಾಗಿ ಪೈಪ್ ಹೊಡೆದೋಗಿ ಇದಾಗಿದೆ. ಇನ್ನು ಮುಂದೆ ಅದಕ್ಕ ಜವಾಬ್ದಾರಿ ಯಾರು? ಇವಾಗ ಗ್ರಾಮದಾಗ ನಾವೇ ಅಂತ ಅಂದ್ಬಿಟ್ಟು ಹಾಕ್ತಿರಲ್ಲ, ಆ ಪೈಪ್ ಹೊಡೆದೋಗಿರೋದು ನೀವು ಕಟ್ಟಿಲ್ಲಲ್ಲ. ಊರ್ ಬಂದಿದ್ರ ನೀರು ರಾತ್ರಿ ಇನ್ನ ಒಂದು 10-20 ಮನೆಗೆ ಆಗವ. ಅದ್ ನಾವ್ ಮಾಡಿದ್ದೇನೋ ತಪ್ಪ? ನಾವ್ ಮಾಡ್ತಾ ಇರೋದೇನು ತಪ್ಪು ಅನಿಸ್ತದ ನಿಮ್ಕ? ಯಾಕೆ ಸುಮ್ಗೆ ಆದ್ರೆ ಏನೋ ಒಂದ್ ಹೇಳ್ತೀರಿ? ಅಲ್ಲ, ನಮ್ಮ ಉದ್ದೇಶ ಒಂದು ಬೋರ್ ನೀರು ಬಂದು ಬಾವಿಯಕ್ಕೆ ಬೀಳಲಿ, ಆ ಬಾವಿಯಿಂದ ಫಿಲ್ಟರ್ಗೆ ಹೋಗ್ಲಿ, ಆ ಉಳಿಕೆ ಆಗಿದ್ದು ನೀರು ಊರ್ ಕಾತವೆ ಅನ್ನೋದು ಉದ್ದೇಶ ಬಿಟ್ರೆ ನಮ್ಕ ಬೇರೆ ಉದ್ದೇಶ ಏನೂ ಇಲ್ಲ. ಫಸ್ಟ್ ಫಿಲ್ಟರ್ ಬಿಟ್ಬಿಟ್ಟು ಆಮೇಲೆ ಮನೆಗಳಿಗೆ ಬಿಡು ಅಂತ ಹೇಳಿದ್ರಿ ನಾವೇ. ಇವಾಗ ಇರೋ ವಾಟರ್ ಮ್ಯಾನ್ಕೂನು ಫಸ್ಟ್ ಫಿಲ್ಟರ್ಗಳು ಮನೆಯಾಗ ಜಾಸ್ತಿ ಜನಸಂಖ್ಯೆ ಐತೆ, ಒಬ್ಬವ್ರಿಗೆ 2 ಕ್ಯಾನ್ 3 ಕ್ಯಾನ್ ಅವಶ್ಯಕತೆ ಐತೆ ಕುಡಿಯೋ ನೀರು ಫಸ್ಟ್ ತೊಂದರೆ ಕೊಡ್ಬೇಡ. ಕುಡಿಯೋ ನೀರು ನೋಡ್ಬಿಟ್ಟು ಆಮೇಲೆ ಗ್ರಾಮಗಳಿಗೆ ಬಿಡು
ಮನೆಗಳಕ್ಕ ಅಂತ ಹೇಳಿದ್ರಿ. ನಮ್ಕ ಯಾವುದೇ ಇದಿಲ್ಲ, ಸುಮ್ ಯಾವ್ದಾರ ಒಂದು ಇದು ಮಾಡಿ ಅಂದು ನಮ್ಮ ಮೇಲೆ ಇಲ್ದೇ ಸಲ ಆರೋಪ ಮಾಡ್ಯವ್ರೆ. ಆ ಆರೋಪಕ್ಕೆ ಜನನೇ ಇವ್ ನೋಡ್ತಾ ಇದ್ರಲ್ಲ, ಯೋಚನೆ ಮಾಡಿ ತೀರ್ಮಾನ ತಗೊಳ್ರಿ. ನಮ್ಮ ನೂರಾದಂತ ಕುರುಬರಳ್ಳಿ ಗ್ರಾಮದಾಗಿರೋ ಎಲ್ಲ ಒಂದು ಗ್ರಾಮಸ್ಥರು ಇದನ್ನ ಸ್ವಲ್ಪ ನೋಡ್ರಿ. ಈ ಹಿಂದೆ 1.5 ತಿಂಗಳಾದ್ರೂ ನೀವು ಬೇಕಾದ್ರೆ ಕೇಳ್ರಿ, 1.5 ತಿಂಗಳಾದ್ರೂ ಮನೆಗಳಿಗೆ ನೀರು ಬರ್ತಾ ಇರಲ್ಲ. ಇವಾಗ ಸತ್ಯವಾಗಿ ಯಾರೋ ನಮ್ಮ ನಾರಾಯಣ ಆಗಿರ್ಬೋದು, ನಮ್ಮವರಾಗಿರ್ಬೋದು, ನಾನು ಸೇರಿಗೆಂಡಾಗಿರ್ಬೋದು, ಈ 1.5 ತಿಂಗಳಿಂದ ನೀರ್ ಏನು ತೊಂದರೆ ಆಗಿದೆ ಇದೆಲ್ಲ ತಗೊಂಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು ಅದೇ ನಾರಾಯಣ ರಾವು ನಾನು ಒಂದೊಂದು 2 ಅವರ್ ಇದ್ದು ಮನೆಗಳಿಗೆ ಈಗ 5ರಿಂದ 6 ದಿನಕ್ಕೆ ನೀರು ಬರ್ತಾ ಇದೆ. ಮುಂಚೆ ಈಗ 5ರಿಂದ 6 ದಿನಕ್ಕೆ ಹೋಗ್ತಾ ಇದೆಯಲ್ಲ. ಇದು ಎಷ್ಟೋ ಅಂತ 10-12 ವರ್ಷದಿಂದ ಬೇರೆ ಕಡೆನೆ ಓಡ್ತಾ ಇತ್ತು. ನಮ್ಮೂರವ್ರು ಅವ್ರು ಎಲ್ಲಾರ್ಗೂ ಒಂದೇ ಕೋಲ ಹೊಡಿಬೇಕನ್ನೋ ನಮ್ಮ ಆಸೆ. ನಮ್ಮ ಪರವಾಗಿ ಅವ್ರಿಗೊಂದು ಸಹಾಯ ಮಾಡ್ಬೇಕು, ನಮ್ಮ ಪರವಾಗಿಲ್ಲ ಅವನು ಅವ್ರ ದೂರ ತೊಳ್ಬೇಕು ಅನ್ನೋದು ನಮ್ಮ ಮಾತಂದಾಗಿಲ್ಲ. ಏನಿದ್ರು ಇವಾಗ ನೇರವಾಗಿ ಕೇಳ್ತೀರಿ, ನೇರವಾಗಿ ಮಾತಾಡ್ತೀರಿ. ಅಷ್ಟಕ್ಕ ದಯವಿಟ್ಟು ಊರಾಗ್ನವರು ಇದನ್ನ ಏನು ಎತ್ತ ಅನ್ನೋದು ಪರಿಶೀಲನೆ ಮಾಡಂತ ಶಕ್ತಿ ತಮಗೂ ಐತೆ. ಈ ಸಮಸ್ಯೆ ಇವಾಗ 1.5 ತಿಂಗಳು ಹಿಂದೆ ಏನಿತ್ತು, ಈ 1.5 ತಿಂಗಳಿಂದ ಮುಂದೆ ಏನಾಗ್ತಾ ಇದೆ, ಇನ್ನು ಮುಂದೆ ಏನ್ ಅನುಕೂಲ ಆಗ್ಬೇಕು, ಆ ಅನುಕೂಲ ಆಗಂತದ್ರಕ ಪ್ರೋತ್ಸಾಹ ಏನ್ ಕೊಡ್ಬೇಕು, ಏನ್ ಬಿಡ್ಬೇಕು ಅಂತ ತಮ್ಮ ಕೈಯಾಗಿರ್ತದೆ. ಅದನ್ನ ನೋಡಿ ಅಂತ ದಯಮಾಡಿ ಗ್ರಾಮಸ್ಥರೆಲ್ಲ ಸಹಕಾರ ಮಾಡ್ಬೇಕು. ಅವ್ರೇನ್ ನಾವು ತಂದ್ರು ನೀರು, ನಾವು ತಂದ್ರಿ, ಕಷ್ಟಪಟ್ರಿ, ಎಲ್ಲಿ ಇರೋನು ಏನೋ ಮಾಡೋನು, ಅವ್ನ್ ಬರೋ ಗಂಟ ನೀರ್ ಬಿಡ್ಬಾರ್ದು ಅಂತ ಏನೇನೋ ಮಾತಾಡಿದ್ರು. ಸಂತೋಷ, ಅವ್ರು ಮಾತಾಡಿದಕ್ಕೆಲ್ಲ ನಾವೇನೋ ಹೇಳಕ್ ಹೋಗಲ್ಲ. ಇದೇ ಪಂಚಾಯತಿ ಎಲೆಕ್ಷನ್ 5 ವರ್ಷ ಹಿಂದೆ ಆಯ್ತು. 5 ವರ್ಷ ಎಲೆಕ್ಷನ್ ಆಗಿ ಎಣಿಕೆ ಬಂತು. ಎಣಿಕೆ ಬಂದ ದಿವಸನೇ ನಮ್ಮ ಕಡೆ 2 ಸೀಟು ಆಯ್ಕೆ ಆದ್ರಿ, ಅವ್ರ ಕಡೆ 2 ಸೀಟ್ ಆಯ್ಕೆ ಆದ್ರಿ. ಆ 2 ಸೀಟ್ ಆಯ್ಕೆ ಆಗಿದ್ದು ಸಂಜೆ ಒಂದು 7:30-8 ಗಂಟೆಗೆ ಪೈಪು ಸಮೇತ ವೈರ್ ಸಮೇತ ಕಟ್ ಮಾಡಿದ್ರು. ಇದೇ ಒಂದು ಮಾಜಿ ಸದಸ್ಯರು. ಅವತ್ತು ಕುಂಬಳಹಳ್ಳಿ ಗ್ರಾಮದಾಗ ಮುಂತಿಮಪ್ಪ ಅನ್ನೋರು ಕಡೆಯಿಂದ ಊರ್ಕ ನೀರು ಬಿಡಿಸ್ತಾ ಇದ್ದಿದ್ದು. ನಮ್ಮ ಊರ್ಕ ನೀರಿನ ಸಮಸ್ಯೆ ಐತೆ. ಮೊನ್ನೆ MTB ನಾಗರಾಜಣ್ಣವರು ಬೋರ್ಗ್ಲಾಕ್ಷವ್ರೆ, ನಮ್ಮ ಶರತ್ತಣ್ಣವರು ಬೋರ್ಗ್ಲಾಕ್ಷವ್ರೆ, ಏನ್ ಇದು ಗೊತ್ತಿಲ್ಲ, ನಮ್ಗೆ ನೀರಿಲ್ಲ. ಆದ್ರೆ ಇವತ್ತು ಸತ್ಯವಾಗಿ ಏನೋ ಒಂದು ಅಷ್ಟೇ ನೀರು ಬರ್ತಾವೆ ಅಂದ್ರ ನಮ್ಮ BN ಬಚ್ಚೇಗೌಡ ಹಾಕ್ಸಿರೋಂಥದ್ದು ಕಳ್ಳಹಳ್ಳಿ ರೋಡ್ ಆಗಿರೋಂಥ ಬೋರು. ಅದ್ರಾಗ 1.5 ಇಂಚ್ ನೀರು ಬರ್ತಾವೆ. ಆ 1.5 ಇಂಚ್ ನೀರು ಬರುವಾಗ ನಾವೇನ್ ಮಾಡಿದ್ವಿ, ಈ ಒಂದು ಸಮಸ್ಯೆ ಏನಾಯ್ತು, ಆ 5 ವರ್ಷದಲ್ಲಿ ಯಾವಾಗ ಕಟ್ ಮಾಡಿದ್ರು, 5 ವರ್ಷದಾಗ ಕಟ್ ಮಾಡಿ ನಾವೇ ಫೋನ್ನಾಗ ಮಾತಾಡಿದಾಗ ಅವರೇ ಏನಂದ್ರು, ನಾನೇ ತಂದಿದ್ ನೀರು, ನಾನೇ ಕಟ್ ಮಾಡಿರೋದು, ನಿಮ್ ತಾಕತ್ತಿದ್ರೆ ನೀರು ತಕೊಂಬಾ ಅಂತಂದ್ರು. ಆಮೇಲೆ ಅವತ್ತು ನಮ್ಮ ಶಾಸಕರ ಹತ್ರಕ್ಕ ನಾವೆಲ್ಲ ಹೋಗಿ ಈ ತರ ಸಮಸ್ಯೆ ಆಗೈತೆ ಅಣ್ಣ, ಊರ್ಕ್ ನೀರಿಲ್ಲ ಅಂತ ಕೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಅವಾಗ ನಮ್ಮ ಇವರು ಪ್ರಸಾದ್ ಅಣ್ಣವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರಾಗಿದ್ದಾಗ ಅಲ್ಲಿಂದ ಅವ್ರ ಮಾಹಿತಿ ಕೊಟ್ಟು ಅಲ್ಲಿ ಕಳ್ಸಿಕೊಟ್ರು. ನಮ್ಮನ್ನ ಕಳ್ಸಿಕೊಟ್ಟಾಗ ಊರಿಗೆ ಹಿಂಗ್ ಸಮಸ್ಯೆ ಆಗೈತೆ, ಅದ್ರದ್ದೇನೋ ಒಂದು ಸಹಾಯ ಮಾಡ್ಕೊಡಪ್ಪ ಅಂದಾಗ ಕುಂಬಳಹಳ್ಳಿ ಆಗಿರೋಂಥ ಸೀನಪ್ಪನು ಇವತ್ತೇನಿದ್ರು ನಮ್ ನೀರ್ಕೊಂದು ತೊಂದರೆ ಇಲ್ದಿರ ಬರ್ತಾವೆ ಅಂದ್ರ ಸೀನಪ್ಪನ ಕಾರಣ ಆಗಿರ್ತಾನೆ. ಕುಂಬಳಹಳ್ಳಿ ಸೀನಪ್ಪನು ನಮ್ಮ ತೋಟಗಳು ಸಹ ಹತ್ತೆ ವಾರಕ್ಕಂತ ಮಾಡ್ತಾ ಇದ್ರು. ನಮ್ಮದೇ ಆದಂತ ತೊಟ್ಟಿ ಇತ್ತು. ಆ ತೊಟ್ಟಿಗೆ ಅವ್ರು ನೀರ್ ಹಾಕಿ ಎಲ್ಲ ನಮ್ಮ ಸಂಗಡಿಗೆಲ್ಲ ಹೋಗಿ ಆತನ ರಿಕ್ವೆಸ್ಟ್ ಮಾಡಿ ಹಿಂಗ್ ನೀರ್ ಸಮಸ್ಯೆ ಆಗಿದೆ ಊರ್ಕ, ನೀರ್ ಬಿಡೇಬೇಕು ಅಂತ ಕೇಳೋದನ್ನ ಆಯ್ತು ಊರ್ಕಾದ್ರೆ ಅದು ಹಾಕಿ ಹೋಗ್ರಿ ಅಂದಾಗ ಇದೇ ಪ್ರಸಾದ್ ಅಣ್ಣವರು ಪೈಪ್ ಲೈನ್ ಒಂದು ಆಯ್ಕೆ ಮಾಡಿಕೊಟ್ರು. ಪೈಪ್ ಲೈನ್ ಆಯ್ಕೆ ಮಾಡಿ ಬಂದು ಒಂದು ಅರ್ಧ ದಾರಿ ಗಂಟ ಬಂದ್ರಿ. ಅರ್ಜೆಂಟ್ ಆಗಿ ಊರ್ಕ್ ನೀರ್ ಬೇಕಂತ 2-3 ದಿವಸ ಆಗಿಬಿಟ್ಟಿತ್ತು. ನಮ್ಮ ಮಾವನಾದಂತ ವಿ ಕೃಷ್ಣಪ್ಪನದ್ದು ಒಂದು ಪೈಪ್ ಲೈನ್ ಇತ್ತು ಅಲ್ಲಿ. ಅವ್ರನ್ನ ಒಂದು ಮಾಹಿತಿ ತಕೊಂಡು ಇವಾಗ ಇಷ್ಟು ಪೈಪ್ ಹಾಕಕ್ ಲೇಟ್ ಆಗ್ತದೆ, ಇವಾಗ ನಿಂದ ಏನನ್ನ ಇದು ಬಂದಾಗ ತಗೊಂಡಿಯಪ್ಪ, ಆ ಪೈಪ್ ನಾವು ಕನೆಕ್ಷನ್ ಕೊಟ್ಕೊಂತೀರಿ ಅಂತ ಕೇಳಿದ್ರಿ. ಹಾಕ್ಯನ್ ಹೋಗ್ರಿಯಪ್ಪ ಊರ್ಕ ಅಂತಂದ್ರು. ಅವತ್ತು ರಾತ್ರಿ 8:30-9 ಗಂಟೆ ಒಳಗಡೆ ನೀರ್ ತಂದು ಊರ್ಕ್ ಬಿಟ್ಟಿ. ನಾವು ತಂದ್ರಿ ಅಂತಿರಲ್ಲ, ಹಿಂದೆ ನೀವು ಮಾಡಿರ್ಬೋದು. ಏನ್ ತಂದ್ರಿ ಇದು, ನಾವೆಲ್ಲ ಶ್ರಮ ಪಟ್ಟಿದ್ರಿ. ನಾನು ಒಂದು ಈ ಕುರುಬರಳ್ಳಿ ಮನುಷ್ಯನೇ, ನಾನು ನಮ್ಮ ತಾತನವ್ರು ಮುತ್ತಾತನವ್ರು ಇಲ್ಲಿ ಹುಟ್ಟಿರೋರೆ, ನೀನ್ ಯಾರು ಅಂತ ಪ್ರಶ್ನೆ ಮಾಡ್ತಿರಲ್ಲ. ಇದಕ್ಕೆ ನಾವು ತಂದ್ರಿ ಅನ್ನೋದ್ರಕ ಸ್ವಲ್ಪ ಆದ್ರೂ ಅರ್ಥ ಬೇಡ ನಿಮ್ಕ, ಸ್ವಲ್ಪ ಆದ್ರೂ ಅರ್ಥ ಬೇಡ. ಕಟ್ ಮಾಡಿದವ್ರು ನೀವು. ಆಮೇಲೆ ತಿರ್ಗಾ ಇದೇ ಕೃಷ್ಣಪ್ಪನವ್ರಕ ತೊಂದರೆ ಆಯ್ತು, ಬೋರ್ಗಳು ಹಾಕ್ಸಿ ನೀರಿಲ್ದಿರ ಆಯ್ತು ಈ 1.5 ತಿಂಗಳಲ್ಲಿ. ಆ ಕೃಷ್ಣಪ್ಪನವ್ರು ನಮ್ಗೆ 3 ತಿಂಗಳಿಂದ ಹೇಳ್ತಾ ಇದ್ರು, ಪೈಪ್ ಚೇಂಜ್ ಮಾಡಿಕೊಂಬಿಡ್ರಿ ಅಂತ. ಇವತ್ತು ನಾಳೆ ಅಂತ ಹೇಳಿ ನಾವು ಸುಮ್ಮನೆ ಆದ್ರಿ. ಪಂಚಾಯತಿನ ಯಾವುದೇ ಅನುದಾನ ಇಲ್ಲ. ಆಮೇಲೆ ಪಾಪ ಅವ್ರ ತೊಂದರೆ ಆಯ್ತು, ನೀರ್ ಕನೆಕ್ಷನ್ ತಗೊಂಡ್ರು. ಒಂದೇ ದಿವಸದಲ್ಲಿ ನಮ್ಮವರೆಲ್ಲ ಒಂದಷ್ಟು ಕಾಸುಗಳು ಹಾಕೊಂಡು ಪೈಪು ಕೋಲಾರಿಂದ ಪೈಪ್ ತರಿಸಿ ಬೆಳಿಗ್ಗೆಯಿಂದ ರಾತ್ರಿ 8-9 ಗಂಟೆ ಗಂಟ ಆ ಪೈಪ್ ಹಾಕಿ ತಿರ್ಗಿ ಅದಕ್ಕೆ ಕನೆಕ್ಷನ್, ಹೊಸ ಕನೆಕ್ಷನ್ ಮಾಡಿದ್ರಿ. ಇವಾಗ ಆ ವಿಡಿಯೋ ಎಲ್ಲ ನಿಮ್ಮ ಹತ್ರ ಐತೆ, ಕಳಿಸಿದ್ದೀನಿ. ಅದು ಬಿಟ್ಟ ಮೇಲೆ ಕಳ್ಳಹಳ್ಳಿ ರೋಡ್ ಆಗಿರೋಂಥದ್ದು ನಮ್ಮ BN ಬಚ್ಚೇಗೌಡ ಹಾಕ್ಸ್ತಂತ ಬೋರ್ ಏನಾಗೈತೆ ನೋಡೋಣ. ಅದು ನೋಡೋಣ, ಪೈಪಿನ ಉಳಿದೈತಿ ಇನ್ನೂ ಸ್ವಲ್ಪ, ಆ ಪೈಪ್ ಇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಳ್ಕೊಂಡು ಹೋಗಿ ಆ ಒಂದು ಬೋರ್ ನಾನು ಮಾಡಿದ್ರೆ 1.5 ಇಂಚ್ ನೀರು ಬರ್ತಾ ಇತ್ತು. ಈ 1.5 ಇಂಚ್ ನೀರು ನಮ್ಮಕ್ಕ ಸುಮಾರು 500 ಮನೆ ಐತೆ. ಆ 500 ಮನೆಯಕ್ಕೆ ಸಾಕಾಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಐತೆ, ನೀರಿನ ಅಭಾವ ಜಾಸ್ತಿ ಐತೆ. ಇವತ್ತು ನಾವು ಬೇರೆ ಕಡೆಯಿಂದ ಕೈ ಕಾಲು ಹಿಡ್ಕೊಂಡು ತಗೊಂಡ್ಬಂದಿರೋಂಥ ನೀರು ಏನೋ ಬರ್ತಾವೆ ಸರ್ಕಾರಿ ಕಡೆಯಿಂದ. ನಮ್ಮ ಮಾನ್ಯ ಸಂಸದರು, ಮಾಜಿ ಸಂಸದರು
ಬಚಾವಡ್ ಹಾಕ್ಸಿರೋದು ಬಿಟ್ಟು ಇನ್ಯಾವುದೂ ಇಲ್ಲ ಈ ಒಂದು ಇದ್ರಕ್ಕ. ಆ ಇದ್ರಾಗ ನಾವೇನ್ ಮಾಡಿದ್ವಿ, ಆ ನೀರನ್ನ ತಕೊಂಬಂದು ಡೈರೆಕ್ಟ್ ಆಗಿ ಹಾಕೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಕೊಟ್ರಿ. ಇದೇ ನಮ್ಮ PDO ಸಾಹೇಬ್ರಕ್ಕ ಮಾಹಿತಿಗಳೋಗಿ ಡೈರೆಕ್ಟ್ ಆಗಿ ನೀವು ಹಾಕಂತ ರೂಲ್ಸ್ ಇಲ್ಲ, ಬೇಡ ಅದನ್ನ ಅಲ್ಲೊಂದು 3-4 ಮನೆ ತೊಂದರೆ ಐತೆ, ಅವ್ರು ಪೈಪ್ ಲೈನ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ಹಾಕ್ರಿ ಅಂತ. ಸರಿ ಆಗ ಹಾಕೋಣ ಹಾಕ್ತೀರಪ್ಪ ಅಂತ ಅಂದ್ಬಿಟ್ಟು ಅದ್ರಕ್ಕೆ ಸುಮ್ಮನೆ ಆದ್ರಿ. ಆಮೇಲೆ ತಿರ್ಗಾ ನಿನ್ನೆ ದಿವಸ ಯಾರಿಗೂ ಗೊತ್ತಿಲ್ಲ ಮಾಹಿತಿ ಏನು ನಡೀತಾ ಇದೆ ಅಂದ್ಬಿಟ್ಟು ಮೊನ್ನೆ ಒಂದಿನ ಅಲ್ಲಿ ಪೈಪ್ ಎಳೆದಿದ್ರು. ನಿನ್ನೆ ಪೈಪ್ ಎಳ್ಕೊಂಡೋಗಿ ಏಕಾಏಕಿ ಊರವ್ರನ್ನೆಲ್ಲ ಸೇರಿಸಿ ಎಲ್ದಿದ್ದೆಲ್ಲ ಆಮೇಲೆ ಆಪೋದನೆ ತರ ಮಾತಾಡಿ ಆ ಪೈಪ್ ಲೈನ್ ಇವ್ರು ಯಾರೋ ನಮ್ಮ PDO ಆದಂತವ್ರು ಯಾರು ಚೇತನ್ ಅವ್ರಕ ಮಾಹಿತಿ ತಕೊಂಡ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಈಗನು ಆ ಚೇತನ್ ಫೋನ್ ಮಾಡು, ಚೇತನ್ PDO ಅವ್ರ ಹತ್ರ ಏನೋ ಮಾಹಿತಿ ತಗೊಂಡ್ರೆ ನೀವು ಮಾಧ್ಯಮದವ್ರೇನೋ ಬೇಕಾದ್ರೆ ತಿಳ್ಕೊಳ್ರಿ, ಮಾಧ್ಯಮದವ್ರು ಅವ್ರನ್ನು ಪ್ರಶ್ನೆ ಮಾಡ್ರಿ, ನೀವೇನೋ ಅನುಮತಿ ಕೊಟ್ಟಿದ್ದೀರಾ ಅನ್ಬಿಟ್ಟು. ಅನುಮತಿ ಇಲ್ದಿರೋನೆ ಇವನ ನೀವು ಮಾಡಿದ್ದೀರಿ, ನಾಳೆ ಇನ್ನೊಬ್ರು ಮಾಡ್ತಾರೆ, ಇದು ಸರಿನಾ? ಅಲ್ಲಿಗೆ ನಿಮ್ಗೆ ಏನೋ ಒಂದು ಇದಾದ್ರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಈ ಊರಲ್ಲಿ. ಆ ಒಂದು ಪಂಚಾಯತಿ ದೊಡ್ಡವರು ದೊಡ್ಡ ಮನುಷ್ಯರವರು ನಿನ್ನೆ ಮಾತಾಡ್ತಾರೆ, ಈ ಫಿಲ್ಟರ್ ವಿಚಾರದಲ್ಲಿ ನಾನು ಅದನ್ನ ಕಬ್ಬಳಿಕೆ ಮಾಡ್ಕೊಂತ ಇದ್ದೀನಿ, ದುಡ್ಡನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಂತ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವ್ರು ದೊಡ್ಡದಾನಕ್ಕೆ ಏನನ್ನ ಸ್ವಲ್ಪ ಆದ್ರೂ ಒಂದು ಘನತೆ ಗೌರವ ಏನನ್ನ ಐತೆ ಅಲ್ಲ, ಘನತೆ ಗೌರವ ಏನನ್ನ ಐತೆ? ಈ ಒಂದು ಫಿಲ್ಟರ್ ಹಾಕ್ಬೇಕಾದ್ರೆ ಜಾಗ ಬೇರೆಯವ್ರ ಪಾಪ ನಮ್ಮ ಮರ್ಚಿ ಕಡೆ ಲೊಕೇಶನ್ ಬಿಟ್ಟು ಅವ್ರನ್ನ ಕೇಳಿ ಅಂದಾಗ ಯಾಕೆ ಇಲ್ಲಿ ಊರ್ ಸೆಂಟಾಗಿರ್ತದೆ ಅಂತ ಹೇಳಿದ್ರು. ಆ ಇದ್ರನ್ನ ನಮ್ಮವ್ರುಗಳು ಬೇರೆಯವರು ನಮ್ಮ ಒಂದು ಸಂಗಡಿಗೆ 1 ಲಕ್ಷ ಚಿಲ್ಲರೆ ಖರ್ಚು ಮಾಡಿ ನೀರು ಇದ್ರ ತಂದ್ರಿ. ಈ ನಮ್ಮ ಯಾರೋ L&T ಮಂಜಣ್ಣವರು ಅನುದಾನದಾಗ ನಮ್ಮ ಶರತ್ ಬಚ್ಚೇಗೌಡ್ರನ್ನ ಕೇಳಿದಾಗ ಊರ್ ದೊಡ್ಡದು ಅಂದಿದ್ದಕ್ಕೆ ಇನ್ನೊಂದು ಫಿಲ್ಟರ್ ಕೊಟ್ರು. ಇದ್ರ ಕನೆಕ್ಷನ್ ಕೊಡೋ ಒಳಗಡೆ 3 ತಿಂಗಳು ಮಾಡಿದ್ರೆ ಒಂದ್ 3 ತಿಂಗಳು ಮಾಡಿರ್ತಾರೆ. ಇವಾಗ ಆ ದುಡ್ಡು ನಾವು ಸ್ವಂತಕ್ಕೆ ಬಳಸ್ಕೊಂತ ಇದ್ದೀರಿ ಅಂತ ಹೇಳ್ತಿರಲ್ಲ ನೀವು. ಅಲ್ಲ, ನೀವು ಎಷ್ಟು ಒಂದು ಇದ್ರಾಗ ಯೋಚನೆ ಮಾಡಿ ಮಾತಾಡಿದ್ರಿ. ಇನ್ನೊಬ್ಬ ಯುವಕರು ಹೇಳ್ತಾರೆ ಎಲ್ಲ ಹೋಗ್ಬಿಟ್ಟು ಎಲ್ಲಿ ಹಳ್ಳಗ್ಲಾಗ್ ಬಿದ್ದೋಗ್ಬಿಟ್ರು, ಕೂಟ್ರಾಗ ಹೋಗ್ಬಿಟ್ರು, ಮಕ್ಳು 4 ಕಿಲೋಮೀಟರ್ ಹೋಗ್ಬೇಕು ನೀರ್ಕಂತ. ಇದು ಫಿಲ್ಟರ್ ಅಲ್ಲ, ಇದ ನೀರ್ ಬರ್ತಾ ಇಲ್ಲ ಅಲ್ಲ, ಇದ್ರ ನೀರ್ ಬರ್ತಾ ಇಲ್ಲ. ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತೀರಿ, ಇಲ್ದಿದ್ದೆಲ್ಲ ಹೆಂಗ್ ಮಾತಾಡ್ತೀರಿ? ಜನಕ್ಕ ಕಣ್ಣೋರ್ಸೋ ಕೆಲಸ ಯಾಕೆ ಮಾಡ್ತೀರಿ? ಜನಕ್ಕ ಕಣ್ಣೈತೆ, ಜನಕ್ಕೆ ಮನಸ್ಸೈತಿ, ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂದ್ಬಿಟ್ಟು ಅದನ್ನ ಯೋಚನೆ ಮಾಡಿ ಇಲ್ಲಿಂದ ಆಶಕನ ಸುಳ್ಳುಗಳು ಹೇಳೋದ್ ಬಿಡ್ರಿ. ಏನದೇ ಅದು ಭಗವಂತನ ಇಚ್ಛೆ, ಏನ್ ಮಾಡಿ ಅವನೇ ಅದೇ ಆಗ್ತದೆ. ತನಗೂ ಆಗಿರ್ಬೋದು, ತಮ್ಮಕ್ಕೂ ಆಗಿರ್ಬೋದು, ಎಲ್ಲಾರ್ಗೂ ಆಗಿರ್ಬೋದು, ಅವನ ಇಚ್ಛೆ ಏನದೆ ಅಷ್ಟೇ.